ಹಾಯ್ ಆಲ್, ವೆಲ್ಕಮ್ ಟು ವನಿತಾಸ್ ಕಿಚನ್. ಈ ವ್ಯಾಲೆಂಟೈನ್ಸ್ ಡೇಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತು ಒಂದು ಕ್ಯೂಟೆಸ್ಟ್ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನಂತ ನೋಡೋಣವಾ? ನೋಡೋಕೆ ಎಷ್ಟು ಕ್ಯೂಟಾಗಿದೆ ಅಲ್ಲ? ಇಟ್ ಈಸ್ ರೋಸ್ಟ್ ಚಿಕನ್ ಮೋಮೋ. ಹೇಗೆ ಮಾಡೋದು ಅಂತ ನೋಡೋಣವಾ? ಮೊದಲು ಬೌಲ್ ತೊಗೊಳ್ಳಿ. ಆ ಬೌಲಲ್ಲಿ 1 ಕಪ್ ಅಷ್ಟು ಮೈದಾ ಹಿಟ್ಟು ತೊಗೊಳ್ಳಿ. ಅದನ್ನು ಸ್ವಲ್ಪನೇ ನೀರು ಹಾಕಿ, ತುಂಬ ಗಟ್ಟಿ ಬೇಡ, ಸ್ವಲ್ಪ ಸ್ಮೂತಾಗಿ ಇರಲಿ ಆ ಥರ ಕಲಿಸ್ಕೊಳ್ಳಿ. ಅದು ಕಲಿಸ್ಕೊಂಡಿದ್ದಾದಮೇಲೆ ಅದನ್ನು ತೆಗೆದು ಸೈಡಲ್ಲಿ ಇಟ್ಬಿಡಿ. ಇವಾಗ 1 ಕಪ್ ಬೀಟ್ರೂಟ್ ತೊಗೊಂಡು ಅದನ್ನು ಜ್ಯೂಸ್ ಮಾಡಿಕೊಂಡ್ರೆ ರೆಡ್ ಕಲರ್ ಜ್ಯೂಸ್ ಸಿಗುತ್ತೆ. ಇವಾಗ ಇನ್ನೊಂದು ಕಪ್ ಮೈದಾ ಹಿಟ್ಟು ತೊಗೊಂಡು ನೀವು ತೆಗೆದಿಟ್ಟಿರೋ ಆ ಬೀಟ್ರೂಟ್ ಜ್ಯೂಸನ್ನ ಸ್ವಲ್ಪನೇ ಹಾಕಿ ಈ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಬೀಟ್ರೂಟ್ ಜ್ಯೂಸ್ ಹಾಕಿ ಕಲಿಸ್ಕೊಂಡಿದ್ದಿಟ್ಟು ಈ ಥರ ಕಾಣುತ್ತೆ. ಈ ಕಲಿಸ್ಕೊಂಡಿರೋ ಹಿಟ್ಟು ಒಂದು 30 ಮಿನಿಟ್ಸ್ ಹಾಗೆ ಇರಲಿ. ಇವಾಗ ಮೋಮೋ ಸ್ಟಫಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೇನು ಅಂದರೆ, ಒಂದು ಚಾಪರ್ ತೊಗೊಳ್ಳಿ. ಅದರಲ್ಲಿ 1 ಆನಿಯನ್, ಒಂದು ಸ್ವಲ್ಪ ಕ್ಯಾಬೇಜ್ ಆ್ಯಂಡ್ ಜಿಂಜರ್ ಗಾರ್ಲಿಕ್, ಸ್ವಲ್ಪ ಚಿಲ್ಲಿ 2, ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ ಸೊಪ್ಪು ಸ್ವಲ್ಪ ತೊಗೊಂಡು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನನ್ನ ವೆಜ್ಜೀಸ್ ಸ್ಟಫಿಂಗ್ಗೆ ರೆಡಿಯಾಗಿದೆ. ಇವಾಗ ಒಂದು ಪ್ಯಾನ್ ತೆಗೆದು ಅದರಲ್ಲಿ ಒಂದು 4 ಸ್ಪೂನ್ ಆಯಿಲ್ ಹಾಕಿ ನಾನು ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಸಲಾಡ್ನ ತೆಗೆದು ಇದ್ರಲ್ಲಿ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ, ಅಲ್ಲಿ ತನಕ ನಾವು ಚಿಕನ್ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಈ ಚಿಕನ್ನ ಚಾಪರಲ್ಲೇ ಹಾಕಿ ನಾನು ಚಾಪ್ ಮಾಡ್ತಿದ್ದೀನಿ. ಆ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಈ ಚಿಕನ್ ತೆಗೆದು ಅದ್ರಲ್ಲಿ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ದಟ್ ಆ ಫ್ಲೇವರ್ ಚೆನ್ನಾಗಿ ಮಸಾಲ ಹಿಡಿಯುತ್ತೆ ಅಂತ. ಇದಕ್ಕೆ ಫೈನಲಿ ಒಂದು ಸ್ವಲ್ಪ ಉಪ್ಪು ಆ್ಯಂಡ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಫ್ರೈ ಆದಂಗೆ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನಾವು ಆಲ್ರೆಡಿ ಕಲಸಿ ಸೈಡಲ್ಲಿ ಇಟ್ಟಿರೋ ಮೈದಾನ ತೆಗೆದು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ತೆಳ್ಳಗೆ ಲಟ್ಟಿಸ್ಕೋಬೇಕು. ನಾನಿಲ್ಲಿ 2 ಲಟ್ಟಿಸ್ಕೋತಿದ್ದೀನಿ. ಸೊ ದ್ಯಾಟ್ ನಾನು 2 ಕಲರ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ನಿಮಗೆ ಬೇಕಾದರೆ ನೀವು ಒಂದೊಂದೇ ಕಲರ್ ಯೂಸ್ ಮಾಡ್ಕೋಬೋದು. ಇವಾಗ ನೋಡಿ, ನಾವು ಆಲ್ರೆಡಿ ಲಟ್ಸಿ ಕಟ್ ಮಾಡ್ಕೊಂಡಿರೋ ಅಂಥ ಈ ಹಿಟ್ಟು ಈ ಥರ ಕಾಣಿಸುತ್ತೆ. ನಾವು ರೌಂಡ್ನ ಕಟ್ ಮಾಡ್ಕೊಂಡಿರೋ ಆ ಹಿಟ್ಟನ್ನು ಈ ಥರ ಜೋಡಿಸ್ಕೊಂಡು ನಾವು ಫ್ರೈ ಮಾಡಿರೋ ಫಿಲ್ಲಿಂಗ್ಸ್ನ ಈ ಥರನೇ ಫಿಲ್ ಮಾಡಿ ನಾನು ಮಡಚ್ತಿದ್ದೀನಿ ನೋಡಿ, ಇದೇ ಥರ ಫೋಲ್ಡ್ ಮಾಡ್ಕೊಳ್ಳಿ. ಓಕೆ, ನೀವು ಈ ಥರ ಮಾಡ್ಕೊಂಡಾಗ ನಿಮಗೆ ಆ ರೋಸ್ ಶೇಪ್ ಸಖತ್ತಾಗಿ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಇಟ್ ವಾಸ್ ಸೋ ಕ್ಯೂಟ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಸೊ ಇವಾಗ ಇದನ್ನು ಒಂದೊಂದೇ ತೆಗೆದು ನಾವು ಗ್ರೀಸ್ ಮಾಡ್ಕೊಂಡಿರುವಂಥ ಇಡ್ಲಿ ಕುಕ್ಕರಲ್ಲಿ ನಾನು ಇದನ್ನ ಹಾಕಿ ಮುಚ್ಚಿ ಒಂದು 15 ಮಿನಿಟ್ಸ್ ಇಡ್ತೀನಿ. 15 to 20 ಮಿನಿಟ್ಸ್ ಇಟ್ಮೇಲೆ ಇವಾಗ ನೋಡಿ ಇದು ಕುಕ್ ಆಗಿದೆ. ಇದು ಚೆನ್ನಾಗಿ ಕುಕ್ ಆದಮೇಲೆ ನೋಡಿ ಈ ಥರ ಕಾಣಿಸುತ್ತೆ. ಇಟ್ ವಾಸ್ ಸೋ ಯಮ್ಮಿ ಆ್ಯಂಡ್ ಡೆಲಿಷಿಯಸ್. ಸೀರಿಯಸ್ಲಿ ಒನ್ ಆಫ್ ದ ಬೆಸ್ಟ್ ರೆಸಿಪಿ ಟು ಹ್ಯಾವ್ ಆನ್ ಯೋರ್ ವ್ಯಾಲೆಂಟೈನ್ಸ್ ಡೇ. ಫೈನಲಿ ಮದುವೆ ಆಗಿರೋ ಹುಡುಗಿರು ನಿಮ್ಮ ಕ್ರಶ್ಗೆ, ಕಮಿಟ್ ಆಗಿರೋ ಹುಡುಗಿರು ನಿಮ್ಮ ಹುಡುಗನಿಗೆ, ಮದುವೆ ಆಗಿರೋ ಹುಡುಗಿರು ನಿಮ್ಮ ಹಸ್ಬೆಂಡ್ಗೆ ಮಾಡಿ ಇಂಪ್ರೆಸ್ ಮಾಡೋಕ್ಕೆ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ ಅನಿಸುತ್ತೆ. ಮತ್ತೆ ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಟೇಕ್ ಕೇರ್. ಸಿ ಯು. ಬಾಯ್.